ಈ ಕಂಬದಲ್ಲಿ ಅಲ್ಲಿಯೂ ಇದ್ದ, ಅಲ್ಲಿ ಅಲ್ಲಿಯೂ ಇದ್ದ. ಹರಿಯ ಬಿಟ್ಟರೆ ನಮಗೆ ಮುಕ್ತಿಯಿಲ್ಲ. ದುಡ್ಡಿದು ಈ ದುಡ್ಡಿದು ಜಗದೊಳೆಲ್ಲಕ್ಕೂ ದೊಡ್ಡದು. ಈ ರೂಪಿ ಜಗದೀ ರೂಪಿ ರೂಪಿಯಿರದವನೇ ಕಪಿ. ರೆಕ್ಕೆಯಿಲ್ಲದೆ ಏರಿಸುವುದು ಅಕ್ಕರತೆಯನ್ನು ಹಾರಿಸುವುದು. ನನ್ನ ಹೆಸರು ಸೋಮು ಅಂತ. ನನ್ನೂರು ಕೊಟ್ಟಿಗೆರೆ ಕಾವಲು ಅನ್ನೋ ಒಂದು ಸಣ್ಣ ಹಳ್ಳಿ. ಓದು ಬರ ಸ್ವಲ್ಪ ಕಲ್ತಿದ್ದೀನಿ, ಸಮಯ ಸಿಕ್ಕಿದಾಗ ಕಲಿತಾ ಇರ್ತೀನಿ. ಬಡವ್ರ ಮನೆ ಹುಡುಗ ನಾನು. ನಮ್ಮಪ್ಪ ಅಮ್ಮ ಹೊಲ ಗದ್ದೆಯಲ್ಲಿ ಕೂಲಿ ಕೆಲಸ ಮಾಡ್ತಾರೆ. ನಾನು ಪ್ರತಿದಿನ ದುಡಿದು ಊಟ ಮಾಡಬೇಕು, ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರೋನು. ನಾನು ಪ್ರತಿದಿನ ಕೂಲಿ ಕೆಲಸಕ್ಕೆ ಈ ಕಾಲುವೆ ದಾರಿ ಮೂಲಕ ಬೇರೆ ಬೇರೆ ಹಳ್ಳಿಗೆ ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಅವ್ರು ಕೊಟ್ಟ ದುಡ್ಡು ಊಟ ಮಾಡಿಕೊಂಡು ರಾತ್ರಿ ಆಗೋದ್ರೊಳಗೆ ಇದೇ ಕಾಲುವೆ ದಾರಿ ಮೂಲಕ ನಮ್ಮೂರು ಸೇರ್ಕೊಳ್ಳೋದು ನನ್ನ ದಿನನಿತ್ಯದ ಕಾಯಕ. ನಮ್ಮ ಬದುಕು ಸುಂದರವಾಗಿರಬೇಕಂದ್ರೆ ನಮ್ಮ ದುಡಿಮೆ ಮತ್ತು ಶ್ರಮಗಳಿಂದನೇ ಹೊರತು ನಮ್ಮ ಜಾತಕಗಳಿಂದ ಅಲ್ಲ. ಬದುಕಿನಲ್ಲಿ ಎಲ್ಲ ಕಷ್ಟಗಳಿಗೂ ಇರೋದು ಎರಡೇ ಔಷಧಿ, ಒಂದು ದುಡಿಮೆ, ಇನ್ನೊಂದು ತಾಳ್ಮೆ ಅನ್ನೋ ಹಿರಿಯರ ಮಾತು ಜ್ಞಾಪಿಸ್ಕೊಂತ ನನ್ನ ದಿನನಿತ್ಯದ ಕಾಯಕ ಒಮ್ಮೆ ನೋಡ್ಕೊಂಬನ್ನಿ. ಕೊಡಿ. ಮಾಡ ನಿಧಾನಕ್ಕೆ ಕಸಿತಕನ ನಿಧಾನಕ್ಕೆ ಮಾಡ, ನಿಧಾನಕ್ಕೆ. ಮ್ಯಾಲ ಮಾಡ. ಕರೆಕ್ಟ್ ಮಟ್ಟ ಗುಜ್ಜು. ಕಟಿಂಗ್ ಗಿಟಿಂಗ್ ಮಾಡಿಸ್ಬಿಟ್ಟು ಬಾಳ ಯಾಕೋ ನಂಗೆ ಕೈ ತಲ್ಚಾ. ಬೆಳಗ್ಗೆ ಕೆರೆ ಹತ್ರ ಬರ್ತೀಯಲ್ಲ, ಕೆರೆ ತಗೊಂಡು ಹೊಡಿತೀನಿ ಬಾ, ಹಬ್ಬ ಮಾಡ್ತೀನಿ ಬೆಳಗ್ಗೆ. ಅಜ್ಜಿ ಚೆನ್ನಾಗಿದ್ದೀರಾ? ನಿಮ್ಮ ಮನೇಲಿ ನಾಳೆ ಏನಾದ್ರು ಕೆಲಸ ಆಯ್ತಾ? ಇಲ್ಲ ಕಣಪ್ಪ, ಇದ್ದಾಗ ಹೇಳ್ತೀನಿ ಕಣಪ್ಪ. ಸರಿ ಅಜ್ಜಿ, ಆಯ್ತು ಕಣಪ್ಪ. ಓಕೆ ಅಜ್ಜಿ. ಒಳ್ಳೆ ಅಜ್ಜಿ, ಇನ್ನೂ ಗಟ್ಮುಟ್ಟಾಗೈತೆ. ನಮ್ಗೆಲ್ ಕೆಲಸ ಹೇಳ್ತಾಳೆ.
ಅಪ್ಪ ಅವ್ರೆ, ನೀವ್ ಹೇಳಿ ಕೆಲಸ ಎಲ್ಲ ಮುಗೀತು. ನಾಳೆ ಬರ್ಬೇಕಾ? ಹಾಂ, ನಾಳೆನೂ 1 ಗಂಟೆ ಕೆಲಸ ಇದೆಯಪ್ಪ. ನಾಳೆನೂ ಬಾ, ಊಟ ತಂದು ಕೊಡ್ತೀನಿ, ಕೂತಿರಪ್ಪ. ಸರಿ ಅಪ್ಪಾರೆ. ಹಾಂ. ಬರಪ್ಪ. ಹಾಂ, ಬರ್ತೀನಿ. ಸರಿ ಅಪ್ಪ. ನಾನು ಮಲ್ಲರ ಹೋದಲ್ಲ, ಜಗದೇಕವಲ್ಲ, ಮಲ್ಲರನ್ನೆಲ್ಲ ಗೆಲ್ಲವಲ್ಲ, ಚಲರಂಕವಲ್ಲ. ಏನ್ಲ ಇವತ್ತು ಹಿಂಗೆ ಮಿಂತಿದ್ಯಾ? ಸಿನಿಮಾದಲ್ಲಿ ಹೀರೋಗಿರೋ ಚಾನ್ಸ್ ಸಿಗ್ತೇನಲ್ಲ? ಏನೋ ಹಿಂಗೆ ಮಿಂತಿದ್ಯಾ? ಏನ್ಲ ಎಲ್ಲಿ ತಗೊಂಡ್ಲ? ಸಖತ್ತೈತೆ. ಕೊಡೋಣ ಇಲ್ಲಿ. ನಾನು ಚಾನ್ಸ್ಗೋಸ್ಕರನೇ ಕಾಯ್ತಾ ಇರೋದು. ಸಿಕ್ಕಿದ್ರೆ ಹೀರೋ ಆಗದೆಯ. ಏನಂದ್ರಣ ಒಂದು ಸೋಮಂದು? ಏನು ಗೊತ್ತಿಲ್ಲಪ್ಪ. ಹೀಗೆ ಹಳ್ಳಿಗಳಲ್ಲೂ ಕೂಲಿ ಕೆಲಸ ಮಾಡಿಕೊಂಡು ರಾತ್ರಿ ಆಗೋದ್ರೊಳಗಡೆ ಮನೆ ಸೇರ್ಕೋಬೇಕು ಅಂತ ನಮ್ಮೂರ ಕಡೆ ಹೋಗೋರ ಹತ್ರ ಸ್ಕೂಟ್ರಲ್ಲೋ ಟ್ರ್ಯಾಕ್ಟ್ರಲ್ಲೋ ಡ್ರಾಪ್ ತೊಗೊತಿದ್ದೆ, ಅಥವಾ ಜನರು ಗುಂಪು ಜೊತೆ ಕಾಲುವೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ದೆ. ಹೀಗೆ ಒಂದಿನ ಕೂಲಿ ಕೆಲಸ ಮಾಡ್ತಾ ಮಾಡ್ತಾ ಸ್ನೇಹಿತರ ಜೊತೆ ಆಟಾಡ್ಕೊಂಡು ಸಂಜೆ ಆಗಿದೆ ಗೊತ್ತಾಗಿಲ್ಲ, ಒಂಟಿ ಆಗ್ಬಿಟ್ಟೆ. ಅವತ್ತು ನನಗೆ ಗ್ರಾಚಾರ ಕೆಟ್ಟಿತ್ತು. ಕಾಲುವೆ ದಾರಿಯಲ್ಲಿ ಕಾಡು ದಾರಿಯಲ್ಲಿ ಒಬ್ಬನೇ ನಡ್ಕೊಂಡು ಹೋಗೋ ಪರಿಸ್ಥಿತಿ ಬಂತು. ನನ್ನ ಕತೆ ಏನಾಯಿತು ಅಂತ ಮುಂದೆ ನೀವೇ ನೋಡಿ. ಸೋಮ, ಅಣ್ಣ, ನಮ್ಮ ಅಕ್ಕ ಹಬ್ಬಕ್ಕೆ ಬಂದಿತ್ತು, ಫೋನ್ ಮರ್ತೋಗೈತೆ, ಫೋನ್ ಕೊಡಪ್ಪ. ಕೊಡೋಣ ಇಲ್ಲಿ. ನಿಮ್ಮಕ್ಕ ನಂಗೆ ಗೊತ್ತಿಲ್ವಾ? ನಮ್ಮನೆ ಪಕ್ಕನೇ ಇರೋದು. ಕೊಡ್ತೀನಿ ಬಿಡೋಣ, ಅದೆಷ್ಟು ಹೊತ್ತು. ಸರಿ ಆಯ್ತಪ್ಪ. ಹಾಂ, ಬರ್ತೀನಿ. ಕತ್ಲಾಗ್ತೈತೆ, ಮೊದಲು ಊರು ಸೇರ್ಕೋಬೇಕು ಅಂತ ನನ್ನ ಕಷ್ಟ, ನನಗೆ ಈ ವಯ ಬೇರೆ. ಬೆಳಗ್ಗೆಯಿಂದ ಕೂಲಿ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದ್ದೀನಿ. ಸ್ವಲ್ಪ ಮುಖ ತೊಳ್ಕೊಂಡು ಹೋಗ್ತೀನಿ.
ಇದೆ, ಇಲ್ಲೇನೋ ಒಂದು ಸಮಸ್ಯೆ ಇದೆ. ಫಸ್ಟ್ ಹೋಗಿ ಮನೆಗೆ ಸೇರ್ಕೊಳ್ಳೋಣ. ಅಬ್ಬಾ ಸದ್ಯ ದೆವ್ವ ತೊಲಗ್ತು. Bussare. Oh, susto. ಮತ್ತೆ ಬಂತಲ್ಲಪ್ಪ. ಬಾಬಾ ಅದೇ ಬುದ್ಧಿಂದ ಹೆಂಗೋ ಬಚಾವದಪ್ಪ. ಇಲ್ಲೊಂದು ಸ್ವಲ್ಪ ಸುಧಾರಿಸ್ಕೊತೀನಿ. ಇಲ್ವಾ ಇಲ್ಲಿ? ಇನ್ನೇನು ಹತ್ರ ಬಂತು. ಮೊದಲೋಗಿ ಮನೆ ಬಿದ್ದುಬಿಡ್ತೀನಿ. ಹೆಂಗೋ ಬಚಾವದೆ. ಮತ್ತೆ ಬರ್ತಾ ಇತ್ತಲ್ಲಪ್ಪ ಇದು. ಇದೆಪ್ಪ ನಾನು ಬಿಡ್ತಾನೆ ಇಲ್ಲ. ಸದ್ಯ ಹೆಂಗೋ ಊರು ಬಂತಪ್ಪ. ಬದಿಕೊಂಡೆ ಇಲ್ಲೆಲ್ಲ ಮಲ್ಕೊತೀನಿ. ಇದ್ಯಾರಿದು? ಸೋಮ ಬಡ್ಡೆ ಇದೆ, ಇಲ್ಲಿ ಮಲಗಿದಾನಲ್ಲ. ಸೋಮ ಎದೇಳು. ಅಕ್ಕ
ಏನು ಇಲ್ಲಿ ಮಲಗಿದ್ಯಾ ಯಾಕೆ? ಅದು ಸೋಮ ಯಾಕೆ ಎದ್ರುಕೊಂಡಿದ್ಯಾ? ಜ್ವರ ಬಂದಿದ್ಯಾ ಏನು? ಮಣ್ಣ ಫೋನ್ ಕೊಟ್ಟಿದ್ನಂತೆ, ಫೋನ್ ಮಾಡಿದ್ರೆ ಎತ್ತುತ್ತಿಲ್ಲ ಯಾಕೆ? ಅಕ್ಕ ಅದು ಕೇಳಿಸ್ತಾಯ್ತಾ? ಫೋನ್ ಎಲ್ಲಿಟ್ಟಿದ್ಯೋ? ಇಲ್ಲಿದೆ ಅಕ್ಕ. ಎಷ್ಟು ಫೋನ್ ಬಂದೈತಪ್ಪ. ಹಲೋ ಅಣ್ಣ, ಹೇಳಿ ಅಣ್ಣ. ಆ ಬಡ್ಡೆ ಐತೆ ಇವಾಗ ಫೋನ್ ಕೊಟ್ಟ. ಹೇಳಿ ಏನು ಸಮಾಚಾರ? ಹಾಂ ಫೋನ್